ಸ್ನೇಹಿತರೆ, ಅಮೃತಧಾರೆ ಧಾರಾವಾಹಿ ಮುಕ್ತಾಯದ ಹಂತ ಬಂದಿದ್ದು ಶಕುಂತಲಾ ದೇವಿ ಪಾತ್ರ ವೈಲೆಂಟ್ ಆಗಿದೆ. ಮುಗ್ಧೆ ಅಲ್ವೇ ಅಲ್ಲ ಈ ತಾಯಿ ಪಾತ್ರ ಮತ್ತೆ ಹಳೆ ಟ್ರ್ಯಾಕ್ಗೆ ಮರಳಿದೆ. ಪಾರ್ಟಿಯಲ್ಲಿ ನಡೆದ ಅವಘಡಕ್ಕೆ ಕಾರಣ ಯಾರು? ಈ ಸಂಚು ರೂಪಿಸಿದ ತಲೆ ಶಕುಂತಲಾ ದೇವಿಯದ್ದ? ಮಗನ ಮೇಲೆ ಆರೋಪ ಮಾಡಿ ಜೈಲಿಗೆ ಅಟ್ಟಿದ್ದಾರಾ? ಹಿಂದಿನ ಉದ್ದೇಶ ಏನು? ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಾ ತಿರುವು ತೆಗೆದುಕೊಳ್ತಾ ಇದೆ. ಶಕುಂತಲಾ ದೇವಿ ಹಳೆ ವರಸೆ ಶುರುವಾಗಿದೆ. ಕೇಸ್ನಲ್ಲಿ ಬಾಂಬ್ ಇಟ್ಟು ಇಡೀ ಕುಟುಂಬವನ್ನು ಉಡೀಸ್ ಮಾಡುವಷ್ಟು ವಿಷ ಕಾರ್ತಾ ಇದ್ದಾಳೆ. ಏನಿದು ಮಹಾ ತಿರುವು? ಅಮೃತಧಾರೆ ಧಾರಾವಾಹಿಯಲ್ಲಿ ಬರ್ತ್ಡೇ ಪಾರ್ಟಿ ನಡೆಯುತ್ತಿದ್ದ ವೇಳೆ ಅಚಾನಕ್ ಆಗಿ ಅವಘಡ ನಡೆದಿತ್ತು. ಕೇಕ್ ಸಿಡಿದು ಭಾರೀ ಅನಾಹುತ ನಡೆದಿತ್ತು. ಈ ದುರಂತದಿಂದ ಕೂದಲೆಳೆಯಲ್ಲಿ ಪಾರಾಗಿದ್ದಾರೆ. ಇದರಲ್ಲಿ ಜಯದೇವ್ ಶಾಮೀಲಾಗಿದ್ದಾರೆ ಎಂಬ ಅನುಮಾನ ಎಲ್ರಿಗೂ ಇತ್ತು. ಆದರೆ ಅದು ತಪ್ಪು ಊಹೆ. ಬ್ಲಾಸ್ಟ್ನ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಶಕುಂತಲಾ ದೇವಿಯದ್ದು. ಹೌದು, ಈ ಹಿಂದೆ ಶಕುಂತಲಾ ದೇವಿ ಬದಲಾದಂತೆ ನಾಟಕ ಮಾಡುತ್ತಿದ್ದು, ಅಸಲಿಗೆ ಅವಳು ಬದಲಾಗಿಲ್ಲ. ಜಯದೇವ್ ವಿರುದ್ಧ ಹೊಂಚು ಹಾಕಿ ಜೈಲಿಗೆ ಅಟ್ಟಿದ್ದಾಳೆ. ಆತ ಗೌತಮ್ ದಿವಾನ್ ಮುಂದೆ ಮುಗ್ಧೆ ಎಂಬಂತೆ ನಾಟಕ ಮಾಡ್ತಿದ್ದಾಳೆ. ಅಸಲಿಗೆ ಇಡೀ ಕುಟುಂಬವನ್ನು ನಾಶ ಮಾಡಬೇಕು ಎಂಬುದು ಶಕುಂತಲಾ ದೇವಿಯ ಪ್ರತಿಜ್ಞೆ. ಈ ರೀತಿಯ ಮನಸ್ಥಿತಿ ಏಕೆ ಬಂತು ಎಂಬುದು ಸದ್ಯದ ಕುತೂಹಲದ ಘಟ್ಟ. ಜನಪ್ರಿಯತೆ ಪಡೆದ ಅಮೃತಧಾರೆ ಮುಕ್ತಾಯದ ಹಂತ ತಲುಪಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ 900 ಸಂಚಿಕೆಗಳನ್ನು ಪೂರೈಸಿ 1000ದತ್ತ ಕಾಲಿಡುತ್ತಿರುವ ಧಾರಾವಾಹಿಗೆ ಶುಭಂ ಹೇಳುವ ಯೋಜನೆಯಲ್ಲಿ ತಂಡ ಇದೆ. ಈ ಜಾಗಕ್ಕೆ ಹೊಸ ಧಾರಾವಾಹಿ ಜಗದ್ಧಾತ್ರಿ ಬರಲಿದೆ. ಅಮೃತಧಾರೆ ಧಾರಾವಾಹಿಯ ನಿರ್ಮಾಪಕರಾದ ಮಹೇಶ್ ರಾವ್ ಅವರು ಜಗದ್ಧಾತ್ರಿಗೆ ಬಂಡವಾಳ ಹಾಕಿದ್ದಾರೆ. ಹೀಗಾಗಿ ಒಂದು ಸೀರಿಯಲ್ಗೆ ಫುಲ್ ಸ್ಟಾಪ್ ಇಟ್ಟು ಮತ್ತೊಂದು ನಾಂದಿ ಹಾಡುತ್ತೆ ತಂಡ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಒಟ್ನಲ್ಲಿ ಮೋಕ್ಷಿತಾ ಪೈ ಮತ್ತು ವಿಜಯ್ ಸೂರ್ಯ ಅವರು ಮುಖ್ಯ ಭೂಮಿಕೆಯಲ್ಲಿ ಜಗದ್ಧಾತ್ರಿ ಧಾರಾವಾಹಿ ಶೀಘ್ರದಲ್ಲೇ ಬರುತ್ತಿದ್ದು, ಯಾವ ಧಾರಾವಾಹಿ ಸ್ಲಾಟ್ ಬಿಟ್ಟುಕೊಡಲಿದೆ ಎಂಬ ಕೌತುಕ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.